ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನೆಲ್ಲಿಕಾಯಿಂದ ಉಪ್ಪಿನಕಾಯಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಡ್ರೈ ಕ್ಲಾತಿಂದ ಚೆನ್ನಾಗಿ ಒರೆಸ್ಕೊಳ್ಳಿ. ಸೊ ಆಮೇಲೆ ಒಂದು ಬಾಣಲಿಗೆ ನಾನು ಸಾಸಿವೆ, ಮೆಂತೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ, 2 kgಗೆ ತಕ್ಕಂತೆ. ನೀವು ಮೆಷರ್ಮೆಂಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಅದು ಪಟ 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 ಅಂತ ಸಿಡಿಬೇಕು. ಆ ಟೈಮಲ್ಲಿ ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿ ಅದು ಬಿಸಿ ಆದಮೇಲೆ ಅದಕ್ಕೆ ನೆಲ್ಲಿಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಇದು ನೆಲ್ಲಿಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಪಿತ್ತ ಕಂಟ್ರೋಲ್ ಮಾಡುತ್ತೆ. ಇದನ್ನು ನಾವು ವರ್ಷ ಇಡೀ ಇಟ್ಟು ತಿನ್ಬೋದು ಈ ಉಪ್ಪಿನಕಾಯಿನ. ನನಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆವಾಗವಾಗ ನಾವು ಬಿಸಿಲಿಗೆ ತೋರಿಸಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನೋಡಿ, ಬೇಯ್ತಾ ಬೇಯ್ತಾ ನೆಲ್ಲಿಕಾಯಿ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ, ಒಂಥರ ಡಾರ್ಕಿಶ್ ಇದ್ದಿದ್ದ ಕಲರು ಲೈಟಾಗಿ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಪ್ರೆಸ್ ಮಾಡಿ ನೋಡ್ಕೊಳ್ಳಿ. ಈ ಥರ ಪ್ರೆಸ್ ಆದರೆ ಬೆಂದಿದೆ ಅಂತ ಅರ್ಥ. ಸೊ ಸಪ್ರೇಟಾಗಿ ಎತ್ತಿಟ್ಕೊಂಡು ನಾನಿಲ್ಲಿ ಒಂಚೂರು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೇಸ್ಟ್ಗೋಸ್ಕರ. ಬೆಳ್ಳುಳ್ಳಿ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಉಪ್ಪಿನಕಾಯಿಗೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂಚೂರು ಸಾಸಿವೆ ಹಾಕ್ಕೊಂಡು ಹಾಗೆ ಬೆಳ್ಳುಳ್ಳಿನೂ ಅದರಲ್ಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಖಾರ ಪುಡಿ ಹಾಕ್ಕೊಳ್ಳಿ. ಅದಕ್ಕೂ ಮುಂಚೆ ಸ್ಟವ್ನ ಆಫ್ ಮಾಡಿರಬೇಕು, ಯಾಕಂದರೆ ಎಣ್ಣೆ ಒಂಚೂರು ತಣ್ಣಗಾದ್ಮೇಲೆ ಹಾಕಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಖಾರ ಪುಡಿ. ಸೊ ಅದಾದಮೇಲೆ ನಾವು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಫ್ರೈ ಮಾಡಿ ಆ ಪೌಡರ್ನ ಆ್ಯಡ್ ಮಾಡ್ಕೋಬೇಕಿಲ್ಲಿ. ಸೊ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ ಟೇಸ್ಟಿಗೆ ಬೇಕಾದಷ್ಟು. ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ತಿನ್ನೋದಕ್ಕಾಗೋದಿಲ್ಲ ಉಪ್ಪಿನಕಾಯಿ. ನೋಡಿ ಹಾಕ್ಕೊಳ್ಳಿ, ಓಕೆ. ಸೊ ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಆಯಿಲ್ನ ಒಂಚೂರು ತಣ್ಣಗಾಗಕ್ಕೆ ಬಿಡಬೇಕು. ಪೂರ್ತಿ ತಣ್ಣಗಾದ್ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಈ ನೆಲ್ಲಿಕಾಯಿನ ಇದರಲ್ಲಿ ಹಾಕಿ ತುಂಬಾ ಸಾಫ್ಟಾಗಿ ಅದನ್ನು ಫುಲ್ಲು ತಿರುಗಿಸ್ಕೊಳ್ಬೇಕು. ನೋಡಿ ಈ ಥರ. ಸೊ ಇದಾದಮೇಲೆ ಇದನ್ನು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಒಂದು 3 to 4 days ಚೆನ್ನಾಗಿ ಬಿಸಿಲಿಗೆ ತೋರಿಸಿ ಎತ್ತಿಟ್ಕೊಳ್ಳಿ. ಆದರೆ ಅವಾಗವಾಗ ಬಿಸಿಲು ಯಾವಾಗ ಜಾಸ್ತಿ ಸ್ಟ್ರಾಂಗ್ ಆಗಿರುತ್ತೋ ಅವಾಗೆಲ್ಲ ಬಿಸಿಲಿಗೆ ತೋರಿಸಿ ಎತ್ತಿಟ್ಕೊಳ್ಳಿ. ಸೊ ಆಲ್ಮೋಸ್ಟ್ 6 monthsವರೆಗೂ ಇದನ್ನು ಹೀಗೆ ಮೇಂಟೈನ್ ಮಾಡ್ಕೊಂಬಂದರೆ ಸ್ಟೋರ್ ಮಾಡ್ಕೊಳ್ಬೋದು ಆರಾಮಾಗಿ. ಸೊ ಇಲ್ಲಿವರೆಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಆ್ಯಂಡ್ ಟಿಲ್ ದೆನ್ ಬಾಯ್ ಬಾಯ್ ಫ್ರಮ್ ಕಾವ್ಯ.